ಈ ಹಳಬ್ರನ್ನ ಇಟ್ಕೊಂಡ್ ಮಾಡಿದ್ರೆ OTT ಸ್ಯಾಟಲೈಟ್ ಬರುತ್ತೆ, ಅದ್ ಬರುತ್ತೆ, ಯಾವ್ದು ಬರಲ್ಲ ಸರ್. ಎಲ್ಲ ಸುಳ್ಳು. ನಮ್ಮ ಕರ್ನಾಟಕ ಜನ ಯಾವ ಕೈ ಹಿಡಿತಾರ ಸಿನಿಮಾನ ಅದೇ ಸರ್ ವಿನ್ ಆಗೋದು, ಅದೇ ಸರ್ OTT ಹೋಗೋದು, ಅದೇ ಸರ್ ಸ್ಯಾಟಲೈಟ್ ಹೋಗೋದು. ಸರ್ ಇಷ್ಟೇ ಸರ್ ಹೇಳೋದು, ಒಬ್ಬ ಡೈರೆಕ್ಟರ್ ಗೆದ್ರೆ ಇಡೀ ಸಿನಿಮಾ ಗೆದ್ದಂಗೆ ಸರ್. ಏನ್ 2 ಬ್ಲೇಡ್ ಕುರುಪಾಕ ಏನ್ ಮಚ್ಚ ಇನ್ನ ಹಂಗೆ ಹಂಗೆ ನಡ ಏ ಮಚ್ಚ ತುಚ್ಚು ಪಚ್ಚು ಅಂದ್ರೆ ಹಂಗೆ ಬರ್ತಾರೆ. ಅದೇ ಬೇಕಾಗಿರೋದು. ಅವ್ರು ಲೋ ಬಜೆಟ್ ಮಾಡೋಕ್ಕೂ ಅದು ಕೆಪಾಸಿಟಿ ಬೇಕು ಸರ್. ಹೌದು. ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ, 100 ರೂಪಾಯಿ ಕೊಡಿ. ಬೇರೆ ಭಾಷೆ ಆದ್ರೆ ಬಂದ್ರೆ 1,000 1,500 ಕೊಡ್ತೀರಾ? ತಾವು ಅಪ್ಪಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಕೇಳ್ಪಟ್ಟಿದ್ದೇನೆ ಸರ್. ನನ್ನ ದೇವ್ರವರು ಆ ಥರ ದೇವರು ಮುಂದೆ ಹುಟ್ಟಲ್ಲ, ಮತ್ತೆ ನಮ್ಮ ಕೈಗೆ ಸಿಕ್ಕಲ್ಲ. ಎಷ್ಟು ನೋವುಗಳಿರುತ್ತೆ, ಇವರೇ ಡಿಮ್ಯಾಂಡ್ ಮಾಡ್ಕೊಂಡಿರ್ತಾರೆ, ನನ್ಗೆ ಇಷ್ಟು ಸಾವಿರ ಬೇಕು, ಅಷ್ಟು ಸಾವಿರ, ಅಷ್ಟು ಲಕ್ಷ ಇಷ್ಟು ಲಕ್ಷ ಬೇಕು ಅಂತ ಅಂದ್ಬಿಟ್ಟು ಲೈಕ್ ಡಿಮ್ಯಾಂಡ್ ಮಾಡ್ಕೊಂಡಿರ್ತಕ್ಕಂಥ ಕಲಾವಿದರುಗಳಿಂದನ ಅಂದ್ರೆ ಯಾವುದೇ ಒಬ್ಬ ನಿರ್ಮಾಪಕನಿಗೆ ಏನೂ ಯೂಸ್ ಆಗಲ್ವ? ಅಂದ್ರೆ ಈಗ ಸ್ಯಾಟಲೈಟ್ ರೈಟ್ಸ್ ಆಗ್ಲಿ, ಡಬ್ಬಿಂಗ್ ರೈಟ್ಸ್ ಆಗ್ಲಿ, ಅಥವಾ OTT ರೈಟ್ಸ್ ಆಗ್ಲಿ, ಅವ್ರಿಗೆ ಡಿಮ್ಯಾಂಡ್ ಮಾಡಿರ್ತಾರೆ ಅಂತ ಅಂದಾಗ ಡಿಮ್ಯಾಂಡಿಗೆ ತಕ್ಕಂತೆ ಏನೂ ಕೊಡಲ್ವಾ ಅಂತ ಸರ್? ದಯವಿಟ್ಟು ಅದೊಂದು ಮೈಂಡಲ್ಲಿ ತೆಗೆದು ಬಿಸಾಕ್ಬಿಡಿ. ಈ ಹಳಬ್ರನ್ನ ಇಟ್ಕೊಂಡ್ ಮಾಡಿದ್ರೆ OTT ಸ್ಯಾಟಲೈಟ್ ಬರುತ್ತೆ, ಅದ್ ಬರುತ್ತೆ, ಯಾವ್ದು ಬರಲ್ಲ ಸರ್. ಎಲ್ಲ ಸುಳ್ಳು, ಎಲ್ಲ ಫೇಕು. ನಿಜವಾಗ್ಲು ಹೇಳ್ಬೇಕಂದ್ರೆ ಯಾವ್ದು 1 ರೂಪಾಯಿ ಬರಲ್ಲ. ಒಳ್ಳೆ ಕತೆ, ಒಳ್ಳೆ ಕಂಟೆಂಟ್. ನಮ್ಮ ಕರ್ನಾಟಕ ಜನ ಯಾವ ಕೈ ಹಿಡಿತಾರ ಸಿನಿಮಾನ ಅದೇ ಸರ್ ವಿನ್ ಆಗೋದು, ಅದೇ ಸರ್ OTT ಹೋಗೋದು, ಅದೇ ಸರ್ ಸ್ಯಾಟಲೈಟ್ ಹೋಗೋದು. ಮತ್ತೆ ಈಗ ಬರ್ತಾ ಇರತಕ್ಕಂತ ನಿರ್ದೇಶಕರಿಗಾಗ್ಲಿ ನಿರ್ಮಾಪಕರಿಗಾಗ್ಲಿ ಇದೊಂದು ಅಂದ್ರೆ ನಿರ್ದೇಶಕರು ಹೇಳ್ತಾ ಇರ್ತಕ್ಕಂಥದ್ದು, ಈಗೇನ್ ಕಾಮಿಡಿ ಕಿಲಾಡಿಗಳು ಅಂತ ಸೇರಿಸ್ಕೊಂಡ್ರೆ ಜಿ ಕನ್ನಡದಲ್ಲಿ ರೈಟ್ಸ್ ಕೊಡಿಸ್ಬಿಡ್ತಾರೆ, ಮತ್ತೆ ಮಜಾ ಭಾರತ ಅಂತ ಸೇರಿಸ್ಕೊಂಡ್ರೆ ಕಲರ್ಸ್ ಕನ್ನಡದಲ್ಲಿ ರೈಟ್ಸ್ ಕೊಡಿಸ್ಬಿಡ್ತಾರೆ, ಹಾಗೆ ಹೀಗೆ ಈ ತರ ಕೆಲವು ನಿರ್ದೇಶಕರು ಹೇಳ್ತಾರೆ. ಸರ್ ನಾನು ಹೇಳ್ತೀನಿ ಕೇಳಿ, ಯಾವ ಸಿನಿಮಾಗಳು ರೈಟ್ಸ್ ಹೋಗ್ತಲ್ಲ ಸರ್, ಸುಳ್ಳು ಸರ್. ಅದು ಸುಳ್ಳು ಆಸನೆ. ಯಾವ ಸಿನಿಮಾ ತಗೊಂಡ್ ಬನ್ನಿ, ಯಾವ್ದು ಹೋಗಿದೆ ನೋಡೋಣ. ಬನ್ನಿ, ಕೊಡೆ ಮುರುಗನ್ ನಮ್ಮ ಕಲರ್ಸ್ ಕನ್ನಡದಲ್ಲಿ ನಾವೇನೋ ನಮ್ಮ ಪ್ರೀತಿ ವಿಶ್ವಾಸ ಇತ್ತು, ಅಲ್ಲಿಂದ ಒಂದು ಕಲರ್ಸ್ ಕನ್ನಡದಲ್ಲಿ ನನ್ನ ಸಿನಿಮಾ ಸ್ಯಾಟಲೈಟ್ ತಗೊಂಡ್ರು. ಒಳ್ಳೇದಾಗ್ಲಿ. ಬೇರೆ ಯಾವ ಸಿನಿಮಾಗಳು ಹೋಗಿದೆ ಸರ್ ಹೋದ ವರ್ಷ ಹೇಳಿ? ಯಾವ ಸಿನಿಮಾಗಳು ತಗೊಂಡಿಲ್ಲ. ಅದಕ್ಕೆ ನಾನು ಹೇಳೋದು ಏನ್ ಗೊತ್ತಾ ಸರ್, ಫಸ್ಟ್ ಒಂದೊಳ್ಳೆ ಕಂಟೆಂಟ್ ಮಾಡಿ. ಡೈರೆಕ್ಟರ್ಗಳಿಗೂ ಹೇಳ್ತೀನಿ, ನಿರ್ದೇಶಕರು ಫಸ್ಟ್ ಒಂದ್ ಅಷ್ಟೆಂಟ್ 2 ಸಿನಿಮಾ ಮಾಡ್ಬಿಟ್ಮೇಲೆ ನಾನು ಡೈರೆಕ್ಟರ್ ಆಗ್ಬಿಡ್ಬೇಕು ಅಂತ ಬಹಳ ಹುಚ್ಚಲ್ಲಿ ಬರ್ತಾರೆ. ಒಬ್ಬ ಪ್ರೊಡ್ಯೂಸರ್ ಏನ್ ಮಾಡ್ತಾರೆ, ಉಣಿಸ್ಬಿಡ್ತಾರೆ ಸರ್. ಇಷ್ಟೇ ಸರ್ ಹೇಳೋದು, ಒಬ್ಬ ಡೈರೆಕ್ಟರ್ ಗೆದ್ರೆ ಇಡೀ ಸಿನಿಮಾ ಗೆದ್ದಂಗೆ ಸರ್. ಪ್ರೊಡ್ಯೂಸರ್ ಗೆಲ್ತಾನೆ, ಹೀರೋ ಗೆಲ್ತಾನೆ, ಹೀರೋಯಿನ್ ಗೆಲ್ತಾರೆ, ಅದ್ರಲ್ಲಿ ಮಾಡಿರೋ ಆರ್ಟಿಸ್ಟ್ಗಳು ಗೆಲ್ತಾರೆ. ಡೈರೆಕ್ಟರ್ಗಳಿಗೆ ಏನ್ ಗೊತ್ತಾ, ಒಂದ್ 10% ಕಲ್ತ್ಕೊಂಡ್ ಬಂದ್ ಕ್ಯಾಮ್ರಾ ಇಟ್ಬಿಡ್ತಾರೆ. ಪ್ರೊಡ್ಯೂಸರ್ ಯಾರನ್ನ ಹೋಗಿ ಏನೋ ಒಂದ್ ಹೇಳಿ ಇಟ್ಬಿಡ್ತಾರೆ. ಆದ್ರೆ ನಿಜವಾಗ್ಲೂ ಕೆಲಸ ಗೊತ್ತಿರೋ ಡೈರೆಕ್ಟರ್ಗೆ ಕೆಲಸ ಕೊಡ್ತಾ ಇಲ್ಲ ಸರ್. ಹೌದು, ಇದಂತೂ ಸತ್ಯ. ಕೆಲಸ ಗೊತ್ತಿರೋರ್ಗೆ ಆಲಿಸ್ತಾರೆ ಸರ್. ನಾಳೆ ಬಾ, ನಾಳಿದ್ ಬಾ, ಟೀ ಕುಡಿ, ಇದು ಮಾಡು, ನಾಳೆ ಬರೋ, ಈ ತರ ಅವನ ರೋಷ ಎತ್ಕೊಂಡು ಅವ್ನ ಏನ್ ಮಾಡ್ತಾನೆ, ಒಂದ್ ಸಿನಿಮಾ ಮಾಡಿ ಇಟ್ಟು ಕೊಡ್ತಾನೆ. ಖಂಡಿತ. ಈಗ ನಮ್ಮ ಸಿಂಪಲ್ ಒಂದ್ ಲವ್ ಸ್ಟೋರಿ ಬಂತಲ್ಲ, ಆ ತರ ಒಂದ್ ಸಿನಿಮಾಗಳು ಕೊಡ್ತಾರೆ. ಆ ತರ ಒಬ್ಬೊಬ್ಬ ಡೈರೆಕ್ಟರ್ಗಳಿಗೂ ಇದೆ, ಆದ್ರೆ ಒಳ್ಳೆ ಡೈರೆಕ್ಟರ್ಗಳು ಕಡಿಮೆ ಇದ್ದಾರೆ. ಈಗ ಮಾತಾಡುವಂತವ್ರಿಗೆ ಜಾಸ್ತಿ 100%, 1000% ಅದೇ ಇರೋದು ಇಂಡಸ್ಟ್ರಿಯಲ್ಲಿ. ಓಕೆ ಸರ್, ಈ ತರ ಎಲ್ಲ ಸ್ಯಾಟಲೈಟ್ ಕನೆಕ್ಷನ್ಸ್ ಅಂದ್ರೆ ರೈಟ್ಸ್ ತಗೊಂತಾ ಇಲ್ಲ, ಇನ್ನೊಂದು ಮತ್ತೊಂದು ಅಂತ ಅನ್ನೋದು ಏನ್ ಕಾರಣ ಇರ್ಬೋದು ಅಂತ ಸರ್? ಈಗ ನೋಡಿ, ಏನು ಕೊಡೆ ಮುರುಗ ಬಂತು, ಓಕೆ, ನಿಮ್ಮ ಒಂದು ನೀವಲ್ಲಿ ಅದ್ರಲ್ಲಿ ಸರ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಅಷ್ಟು ದೊಡ್ಡ ಮನುಷ್ಯ ಎಲ್ಲ ಮಾತಾಡೋದಕ್ಕೆ. ನಾನ್ ನಿಮ್ಮ ಮನೆ ಮಗ. ಯಾಕಂದ್ರೆ ತುಂಬಾ ಅಳುಕು ಬಳುಕಲಿದೆ. ಆವಾಗಿತ್ತು ಅಂಬರೀಷ್ ಅಣ್ಣ, ರಾಜ್ಕುಮಾರ್ ಅಣ್ಣ, ಮತ್ತೆ ವಿಷ್ಣುವರ್ಧನ್ ಸಾರು, ಇವ್ರದೆಲ್ಲ ಇತ್ತಲ್ಲ, ಆ ಫೀಲ್ಡೇ ಬೇರೆ ಸರ್. ಈಗ ಫೀಲ್ಡ್ ಜನರೇಷನ್ನೇ ಬೇರೆ. ಅರ್ಥ ಆಯ್ತಾ? ಆಗ ಅವ್ರ ಮಾತ್ ಮೇಲೆ ಹೋಗ್ತಾ ಇತ್ತು, ಜನ ಬರ್ತಾ ಇದ್ರು. ಈಗ ಯಾರು ಜನ ಬರ್ತಲ್ಲ ಸರ್. ಏನ್ 2 ಬ್ಲೇಡ್ ಕುರುಪಾಕ ಏನ್ ಮಚ್ಚ ಇನ್ನ ಹಂಗೆ ನಡ ಏ ಮಚ್ಚ ತುಚ್ಚು ಪಚ್ಚು ಅಂದ್ರೆ ಹಂಗ್ ಬರ್ತಾರೆ. ಅದೇ ಬೇಕಾಗಿರೋದು. ಆ ತರ ಕಂಟೆಂಟ್ಗಳು ನೀವು ಒಳ್ಳೆ ಕಂಟೆಂಟ್ ತಗೊಂಡೋಗಿ ಕೊಡಿ ಸರ್. ದೇವ್ರನ್ನ ಯಾರು ಏನ್ ಮಾಡ್ತಾ ಇದಾರೆ ಹೇಳಿ? ಅದಕ್ಕೆ ರೆಸ್ಪಾನ್ಸ್ ಕೊಡ್ತಲ್ಲ ಸರ್. ಎಂತೆಂತ ಸಿನಿಮಾಗಳು ಬಂದಿದೆ ಗೊತ್ತಾ ಸರ್? ಅವ್ರು ಲೋ ಬಜೆಟ್ ಮಾಡೋಕ್ಕೂ ಅದು ಕೆಪಾಸಿಟಿ ಬೇಕು ಸರ್. ಯಾರು ಲೋ ಬಜೆಟ್ ಸುಮ್ನೆ ಮಾಡಕ್ ಆಗಲ್ಲ. ಅಂತ ಸಿನಿಮಾಗಳು, ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಿದೆ, ಒಂದು ಓಡ್ತಾ ಇಲ್ಲ ಸರ್. ಹೋಗಿ ಒಂದ್ಸತಿ ನೋಡಿ ನೀವು. ಒಂದ್ 100 ರೂಪಾಯಿ ಕೊಡಿ. ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ, 100 ರೂಪಾಯಿ ಕೊಡಿ. ಬೇರೆ ಭಾಷೆ ಆದ್ರೆ ಬಂದ್ರೆ 1,000 1,500 ಕೊಡ್ತೀರಾ? ಈಗ ಮಾರ್ಟಿನ್ ಒಂದ್ ಸಿನಿಮಾ ಬಂತು ಸರ್. ಆ ಸಿನಿಮಾದಲ್ಲಿ ಕೆಲವೊಬ್ರು ಟ್ರೋಲ್ಗಳು ಮಾಡಿದ್ರು, ಏನೋ ಅಂತ ಇರ್ತಾರೆ ಇಡೀ ಸಿನಿಮಾ ಅಂತೇಳಿ. ಆ ಟ್ರೋಲ್ಗಳು ಮಾಡಿದಾಗ ನಾನು ಒಪ್ಕೊಂಡೆ, ಏನೋ ಚೆನ್ನಾಗಿಲ್ಲೇನೋ. ನಾನು ನೋಡ್ದೆ, ನನ್ ಮನ್ಸಿಗೆ ಇಷ್ಟ ಆಯ್ತು. ಎಲ್ಲಾರ್ಗು ಇಷ್ಟ ಆಗ್ಬೇಕಂತ ಏನಿಲ್ಲ ಸಿನಿಮಾ. ಇದೇ ತರ ನೀನ್ ಪುಷ್ಪ ಸಿನಿಮಾ ಬಂತಲ್ಲ, ಬಾಯಲ್ಲಿ ಇಮ್ಮಲ್ಲಿ ಇಟ್ಕೊಂಡಿರ್ತಾರ ಮನುಷ್ಯ. ನಮ್ಮ ಅಲ್ಲು ಅರ್ಜುನ್ ಅವರು ಕಬ್ಬಿಯಲ್ಲ ಹಂಗ ಅಂದಾಗ
ಒಂದೂವರೆ ಸಾವಿರ ಕೊಟ್ಟು ನೀವು ಸಿನಿಮಾ ನೋಡ್ತಿರಲ್ಲ, ಬೇರೆ ಭಾಷೆ ಸಿನಿಮಾ ನೋಡಿ ಬೇಷ್ ಅಂತಿರಲ್ಲ, ಅದೇನ್ ನಿಮ್ಗೆ ಅರ್ಥ ಆಯ್ತು? ಮೇಕಿಂಗು ಮತ್ತೆ ಇದು ಅದು ಬಿಟ್ರೆ ಇನ್ನೇನ್ ಅರ್ಥ ಆಯ್ತು? ನಮ್ ಕನ್ನಡ ಸಿನಿಮಾ ನಮ್ ತಾಯಿ ಭಾಷೆಗೆ ಹಿಂಗಂದಲ್ಲ ಟ್ರೋಲ್ ಮಾಡ್ತೀರಾ. ಒಂದ್ 100 ರೂಪಾಯಿ ಕೊಟ್ಟು ನೋಡಕ್ ಏಗ್ತಾ ಇಲ್ವಾ ನಿಮ್ಗೆ? ನಮ್ ತಾಯಿ ಭಾಷೆ ರೀ, ಒಂದ್ಸತಿ ಊದ್ಬಿಟ್ಟು ಬನ್ನಿ. ಅದನ್ನ ಟ್ರೋಲ್ಗಳು ಮಾಡ್ಕೊಂಡು ಆ ಸಿನಿಮಾ ಬೀಳ್ಸಿ ಇದ್ ಮಾಡರಲ್ಲ ಸರ್. ದಯವಿಟ್ಟು ಯಾರಿಗಾನ ಹರ್ಟ್ ಆಗಿದ್ರೆ ಕ್ಷಮೆ ಇರ್ಲಿ. ನನ್ಗಂತೂ ತುಂಬಾ ಹರ್ಟ್ ಆಗಿದೆ ಸರ್. ನನ್ ಕನ್ನಡ ಸಿನಿಮಾ ನನ್ನ ತಾಯಿ ಭಾಷೆ ಸರ್. ಇವಾಗ ನಾನು ಇದು ಬಿಟ್ಟು ತೆಲುಗುಗೆ ಹೋದ್ರೆ ನಾನು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದು. ಸುಮಾರು ಆಫರ್ಗಳು ಬಂತು. ನಾನು ಇದು ಕೊಡ್ತಾ ಇಲ್ಲ, ಏನೋ ಬಿಲ್ಡಪ್ ಕೊಡ್ತಾ ಇಲ್ಲ. ಸುಮಾರು ಭಾಷೆಗಳು ಕೆಲವ್ರು ಹೇಳ್ಬೋದು ಹೋಗ್ಬೋದಲ್ಲ ಅಂತ ಹೇಳಿ. ನನ್ನ ತಾಯಿ ಭಾಷೆ ಫಸ್ಟ್, ನೆಕ್ಸ್ಟ್ ಬೇರೆ ಭಾಷೆ ಹೋಗ್ತೀನಿ, ಮಾಡ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಂದಿದೆ ಆದ್ರೇನು ನೆಕ್ಸ್ಟ್ ಮಾಡ್ತೀನಿ. ಫಸ್ಟ್ ನನ್ನ ತಾಯಿ ಭಾಷೆಗೆ ನಾನು ಮರ್ಯಾದೆ ಕೊಡ್ಬೇಕು. ನನ್ನ ತಾಯಿ ಭಾಷೆ, ನನ್ನ ಕನ್ನಡ ಸಿನಿಮಾ ಒಂದ್ 5 ಸಿನಿಮಾದಲ್ಲಿ ನಾನು ಮಾಡ್ಬೇಕಂತ ಆಸೆ ಇದೆ. ಇನ್ನ 3 ಸಿನಿಮಾ ಇದೆ, ಅದ್ ಮಾಡ್ಬಿಡ್ಬೇಕಾದ್ರೆ ನಾನು ಬೇರೆ ಭಾಷೆ ಹೋಗಕ್ ರೆಡಿ ಇದ್ದೀನಿ. ಎಸ್ ಸರ್. ಸರ್, ಇನ್ನು ತಾವು ಅಪ್ಪಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅಂತ ಕೇಳ್ಪಟ್ಟಿದ್ದೇನೆ ಸರ್. ನನ್ನ ದೇವ್ರವ್ರು, ಆ ತರ ದೇವ್ರು ಮುಂದೆ ಹುಟ್ಟಲ್ಲ ಏನ್ ಹೇಳಿ, ಮತ್ತೆ ನಮ್ ಕೈಗೆ ಸಿಕ್ಕಲ್ಲ. ನನ್ನ ದೇವ್ರವ್ರು ಯಾವತ್ತಿದ್ರು ನನ್ನ ದೇವ್ರೇ. ಕುಂಭಮೇಳಕ್ಕೆ ಹೋಗಿದ್ದೆ, ಅಲ್ಲಿಗೆ ಹೋಗಿ ಪುರೋಹಿತರು ಕರ್ಕೊಂಡೋಗಿ ಕುಂಭಮೇಳದಲ್ಲಿ ಅಪ್ಪು ಸರ್ ಭಾವಚಿತ್ರಗೆ ಮುಳುಗಿ ನಾನು ಎದ್ದಿ ಪುರೋಹಿತರಲ್ಲಿ ಇದು ಮಾಡಿ, ಅದೆಲ್ಲ ನಾನು ಯಾರೋ ಜನ ನೋಡ್ಬಿಟ್ಟು ಯೂಸ್ ಬರ್ಲಿ, ದುಡ್ಡು ಬರ್ಲಿ, ಯಾವ ಯೂಸು ದುಡ್ಡು ಬರಲ್ಲ, ಏನು ಬರಲ್ಲ, ಆ ಪಬ್ಲಿಸಿಟಿನೇ ಬೇಡ. ನನ್ನ ದೇವ್ರಿಗೋಸ್ಕರ ನಾನು ಎತ್ಕೊಂಡೋದೆ. ಯಾಕಂದ್ರೆ ಕೆಲವರು ಯಶ್ ಸಾರ್ದು, ದರ್ಶನ್ ಸಾರ್ದು, ಸುದೀಪ್ ಸಾರ್ದು ಮತ್ತೆ ಉಪೇಂದ್ರ ಸಾರ್ದು ಎಲ್ಲಾರ್ದು ಎತ್ಕೊಂಡು ಹೋಗ್ತಾ ಇದಾರೆ ಅಲ್ಲಿ ಇಲ್ಲಿ. ಹೌದು. ಒಂದ್ ಹೇಳ್ತೀನಿ ಕೇಳಿ, ನಮ್ಮ ದೇವ್ರು ನಾನು ಇಲ್ಲ ಅಂತ ಹೇಳ್ಬಿಟ್ಟು ಭಾವಚಿತ್ರ ಎತ್ಕೊಂಡು ಹೋಗ್ಬಿಟ್ಟು ನಾನು ಇದ್ ಮಾಡ್ಕೊಂತಾ ಇದ್ದೀನಿ. ಇರೋರ್ನ ಎತ್ಕೊಂಡು ಹೋಗ್ಬೇಡಿ, ಅದ್ ನನ್ನ ಮನ್ಸು, ನನ್ನ ಅನಿಸಿಕೆ. ಯಾಕಂದ್ರೆ ಅವ್ರದ್ದು ಪಾಪ ಇನ್ನೂ ಅವ್ರು 100 ವರ್ಷ ಬದುಕ್ಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಲಿ, ಒಳ್ಳೊಳ್ಳೆ ಇದು. ಎಲ್ಲಾ ಅಭಿಮಾನಿಗಳು ನಿಮ್ ಕಾಲಗಳು ಮುಗಿದು ಕೇಳ್ಕೊಳೋದು ಒಂದೇ, ಆ ಭಾವಚಿತ್ರಗಳು ಇಲ್ಲಿ ಇಟ್ಕೊಳ್ಳಿ. ಅಪ್ಪು ಸರ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಎತ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಎತ್ಕೊಂಡು ಹೋಗ್ಬಿಟ್ಟು ನಾನು ಮುನ್ಕೊಂಡ್ ಬರ್ತಾ ಇದ್ದೀನಿ ಹೊರತು, ದೇವಸ್ಥಾನಗಳಿಗೆ ಹೋಗ್ತಾನೆ ಹೊರತು ಬೇರೆ ಇನ್ನೇನಿಲ್ಲ ಇದು. ಯಾಕಂದ್ರೆ ಅವ್ರ ಅಭಿಮಾನಿ ಅಂತ ನಾನು ನೋಡಿ, ದರ್ಶನ್ ಸರ್ ಅಭಿಮಾನಿನೂ ನಾನು, ಅವ್ರನ್ನೂ ಇಷ್ಟಪಡ್ತೀನಿ. ಸುದೀಪ್ ಸರ್ನು ಇಷ್ಟಪಡ್ತೀನಿ, ಯಶ್ ಸರ್ನು ಇಷ್ಟಪಡ್ತೀನಿ. ಇವತ್ತು ಯಶ್ ಸರ್ ಇಡೀ ಇಂಡಿಯಾ ನೋಡ್ತಾ ಇದೆ ಅಲ್ವಾ, ಆತರ ನೋಡ್ತಾ ಇದ್ದೆ. ಎಲ್ಲಾರು ನನ್ಗಿಷ್ಟ. ಇದೆಲ್ಲ ನಮ್ಮನೆ, ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೊಂಡಿದೀನಿ ಸರ್. ನಾನು ಯಾರು ಇವ್ರಿಗೂ ಹರ್ಟ್ ಮಾಡಕ್ ಇಷ್ಟ ಇಲ್ಲ. ಯಾಕಂದ್ರೆ ಬದುಕಿರೋರ್ ಫೋಟೋ ಭಾವಚಿತ್ರಗಳು ಎತ್ಕೊಂಡು ಹೋಗ್ಬಾರ್ದು ನನ್ನ ಮನ್ಸ್ಗಂತೂ. ನಿಮ್ ಮನ್ಸ್ಗೆ ಹೆಂಗೋ ನನ್ಗೆ ಗೊತ್ತಿಲ್ಲ. ಏನಾನ ಇದ್ರಲ್ಲಿ ನಾನು ಹೇಳಿರೋದ್ರಲ್ಲಿ ಏನಂತ ತಪ್ಪಿದ್ರೆ ಕ್ಷಮೆ ಇರ್ಲಿ. ಸೂಪರ್ ಸರ್. ಸರ್, ಇನ್ ಕಡೆಯದಾಗಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ತಾವು ದೇವ್ರಂತ ಅಂದ್ರೆ ಆ ಒಂದು ಬಾಂಧವ್ಯ ಅಥವಾ ಆ ಒಂದು ಮನಸ್ಥಿತಿ ಬೆಳೆಯೋದಕ್ಕೆ ಏನಾದ್ರೂ ಒಂದು ನೀವೇನಾದ್ರೂ ನಿಮ್ಮ ಹತ್ರದಿಂದ ನೋಡಿರ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ದಯವಿಟ್ಟು ಹಂಚ್ಕೋಬಹುದು ಸರ್. ತುಂಬಾ ಇದೆ ಸರ್. ಆವತ್ತು ಬೆಳಗ್ಗೆ 7:36 ನಾನೇ ಮೆಸೇಜ್ ಮಾಡಿದ್ದೆ. ಏನು ವಾಯ್ಸ್ ಮೆಸೇಜ್, ಅಪ್ಪಾಜಿ ಕೆಟ್ಟ ಕನ್ಸ್ ಬಿದ್ದಿದೆ ಹುಷಾರಂದೇಳಿ ಎಲ್ಲ ನಾನು ಕೊಟ್ಟಿದ್ದೆ. ಎಲ್ಲಾ ಮೀಡಿಯಾಗಳಲ್ಲೂ ಬಂದಿತ್ತು ಅದು. ಸರಿ, ನನ್ಗೆ 10:45 11 ಗಂಟೆ ಒಳಗಡೆ ಹಿಂಗೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅಲ್ಲಿ, ಪ್ರೇಮ್ ಅಂದ್ರೆ, ಅವನಿಗೆ ಏನೋ ಡೌಟು ಅಂದ್ರು. ಆವಾಗೆ ನನ್ನ ಅರ್ಧ ಪ್ರಾಣ ಹೊರಟೋಯ್ತು ನನಗೆ. ಅವರು ನನಗೆ ಪ್ರತಿ ಒಂದು, ಇವಾಗ ನಾನು ಮೆಸೇಜ್ ಮಾಡಿದ್ರೆ ನೆಕ್ಸ್ಟ್ ರಿಪ್ಲೈ ಆ ತರ ಮನುಷ್ಯ. ಅವ್ರ ಜೊತೆಯಲ್ಲಿ ನಾನು ಕುತ್ಕೊಂಡು ಊಟ ಮಾಡಿರೋ ಭಾಗ್ಯನೇ ನನ್ಗಿದ್ದು. ಆ ತರ ಇದು ನಾನು ಹೇಳ್ತಾ ಇಲ್ವ ಸರ್, ಆ ತರ ಯಾರು ಇಲ್ಲ ಸರ್ ಇಂಡಸ್ಟ್ರಿಯಲ್ಲಿ. ಆ ತರ ಯಾರು ಇಲ್ಲ ಸರ್. ಮೊನ್ನೆ ಹೋಗಿದ್ದೆ ಸರ್ ನಮ್ಮ ವಿನೋದ್ ರಾಜ್ ಸರ್ ಹತ್ರ ಹೇಳ್ಬೇಕು, ವಿನೋದ್ ಸರ್ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಅವ್ರ ಪಿಕ್ಚರ್ ನಂಜುಂಡಕ್ಕೆ ಬ್ಲಾಕ್ ಟಿಕೆಟ್ ಮಾರಿದ್ದೆ ನಾನು ಮೆಜೆಸ್ಟಿಕಲ್ 40 ರೂಪಾಯಿಗೆ. ನಂಜುಂಡ ಅಂದ ಫಿಲಿಮ್ಗೆ ಮೊನ್ನೆ ಹೋಗಿ ಹೇಳ್ಬಿಟ್ಟು ಮಾತಾಡ್ಕೊಂಡ್ ಬಂದೆ. ಮನುಷ್ಯ ಏನ್ ಸಿಂಪ್ಲಿ ಅಂದ್ರೆ ಹೆಂಗೆ ಗೊತ್ತಾ, ಟಿಫನ್ ಮಾಡೋರ್ಗು ಬಿಟ್ಟಿಲ್ಲ. ಅಪ್ಪಾಜಿ ಕುತ್ಕೊಳ್ಳಿ, ಟಿಫನ್ ಮಾಡಿ ಆಮೇಲೆ ಮಾತಾಡೋಣ. ಫಸ್ಟ್ ಟಿಫನ್ ಮಾಡಿ ಆಮೇಲೆ ಮತ್ತೆ ಊಟ ಮಾಡಿಸಿ ಆಮೇಲೆ ನನ್ನ ಸಿನಿಮಾಗ ಒಂದು ಬೈಟ್ಸ್ ಕೊಟ್ಟು ಕಳ್ಸಿದ್ದಾರೆ. ಎಂತ ಮಂತ್ರು ಸರ್. ಹೌದು ಸರ್. ನನ್ಗೆ ಬಹಳ ಖುಷಿ ಆಗೋಯ್ತು. ಅವ್ರು ನೋಡೋಕೆ ಎಷ್ಟೋ ದಿವಸ ಕಾಯ್ತಾ ಇದ್ದೆ. ಹಿಂಗ್ ಬರ್ತಾ ಇದ್ರು, ಮೀಟ್ ಮಾಡ್ತಾ ಇದ್ರು, ಅಷ್ಟೊಂದು ಇದಾಗಿಲ್ಲ. ಅವ್ರ ಮನೆಗೆ ಹೋದ್ಮೇಲೆ ಗೊತ್ತಾಯ್ತು ಮನುಷ್ಯ ಹೆಂಗೆ ಅಂದೇಳಿ. ಏನ್ ಹೇಳಿ, ಆ ಮನುಷ್ಯ ಹೆಂಗೆ ಅಂದ ಅದಕ್ಕೆ ಹೇಳೋ ಸರ್. ಯಾರೇ ಆಗಿರ್ಲಿ, ಪಾಪ ಅವ್ರು ಹಿಂಗಂತ ಅದನ್ನೆಲ್ಲ ಬಿಡಿ. ಮನುಷ್ಯ ಹತ್ತನಿಂದ ಮಾತಾಡಿದ್ರೇನೆ ಅವ್ರ ವ್ಯಾಲ್ಯೂಯೇಷನ್ ಏನಂತ ಗೊತ್ತಾಗೋದು. ನೀವು ಮಾತಾಡಿಲ್ಲ ಅಂದ್ರೆ ಏನ್ ಗೊತ್ತಾಗುತ್ತೆ. ಈಗ ಕೆಲವೊಂದು ಬೈಟ್ಸ್ಗಳು ನಾನೇ ಹೋಗ್ತೀನಿ ಸರ್. ಕೆಲವೊಂದು ಆರ್ಟಿಸ್ಟ್ಗಳು ಇನ್ನೂ ರಿವೀಲ್ ಮಾಡಲ್ಲ. ಅಂದ್ರೆ ಒಂದ್ ಬೈಟ್ಸ್ ಕೊಡಿ ಸರ್ ಅಂದ್ರೆ, ನನ್ ಬೈಟ್ಸ್ಗಳೇ ಕೊಡೋದು ನಿಲ್ಸ್ಬಿಟ್ಟಿದೀನಿ ಅಂತ ಕೆಲವರು. ಇನ್ನು ಕೆಲವೊಂದು ಹೀರೋಯಿನ್ಗಳು, ಅಮ್ಮ ಒಂದ್ ಬೈಟ್ಸ್ ಕೊಡಿ ಅಮ್ಮ ಅಂದ್ರೆ, ಬೈಟ್ಸಾ? ನನ್ ಸಿನಿಮಾಗಳು ಬೈಟ್ಸ್ ಕೊಡಲ್ಲ.
ತುಂಬಾ ಇದೆ ಸರ್. ನಾನು ನೆಕ್ಸ್ಟ್ ಖಂಡಿತ ನಿಮ್ಗೆಲ್ಲ ಹೇಳ್ತೀನಿ. ಇಂಡಸ್ಟ್ರಿಯಲ್ಲಿ ಏನೇನಾಗಿದೆ ಎಲ್ಲ ನಾನು ಹೇಳ್ತಾ ಇಲ್ವಾ, ನಾನು ಎಲ್ಲ ಹಂಚ್ಕೊಳ್ಬೇಕಂತ ಬಹಳ ಇದಿದೆ. ನಾನು ಖಂಡಿತ ನಿಮ್ಮ ಹತ್ರ ಹಂಚ್ಕೊಂತೀನಿ.